ನಮಸ್ಕಾರ. ಇನ್ನೊಂದು ನಿವೇಶನ ತಗೊಂಡು ನಾನು ಮೈಸೂರಿನ ಸುಪ್ರೀತ ಮುಂದೆ ಹಾಜರಾಗಿದ್ದೀನಿ. ನಾನು ಇವತ್ತಿರೋದು ಮೈಸೂರು JP ನಗರ, ಜಯಪ್ರಕಾಶ್ ನಗರ, ಮೈಸೂರು ರಿಂಗ್ ರೋಡ್ಗಿಂತ ಒಳಗಿರುವಂತಹ JP ನಗರ. ಭಾಳಷ್ಟು ಜನ ನನ್ನ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತೀರಿ, JP ನಗರ ಅಂತ ಹೇಳಿದ ತಕ್ಷಣ ಸುಪ್ರೀತ್ ಸ್ವಲ್ಪ ಕ್ಲಾರಿಟಿ ಕೊಡಿ, ಯಾವ JP ನಗರ? ಯಾಕಂದರೆ JP ನಗರ ಮೈಸೂರು ರಿಂಗ್ ರೋಡ್ ಆದ ನಂತರನೂ JP ನಗರ ಇದೆ, ಒಳಗೂ ಸಹ ಇದೆ, 2 JP ನಗರ ಇದೆ. ಸೊ JP ನಗರ ಬಿ ಝೋನ್ ಅಂತಾರೆ. ಇದಿರೋದು JP ನಗರ ರಿಂಗ್ ರೋಡ್ ಒಳಗಿರುವಂಥದ್ದು. ನೀವು ನೋಡ್ತಾ ಇರುವಂತಹ ಏನಿದು ಈ ಖಾಲಿ ನಿವೇಶನ ಅಂದರೆ ಎಂಟಿ ಪ್ಲಾಟ್ 44/60. ಸೊ 40-60 ಅಂದರೆ 2400 ಸ್ಕ್ವೇರ್ ಫೀಟ್ನ ಸ್ವಲ್ಪ ದೊಡ್ಡದಿರುವಂತಹ ನಾರ್ತ್ ಫೇಸಿಂಗ್ ಸೈಟ್. ಈ ವಿಡಿಯೋ ಮಾಡೋಕ್ಕೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಭಾಳಷ್ಟು ಜನ ಪಾರ್ಕಿಂಗ್ ವಿಚಾರಕ್ಕೆ ಭಾಳಷ್ಟು ಮಾತುಗಳಲ್ಲಿ ಏನಂತ ಬರುತ್ತೆ, ಪಾರ್ಕಿಂಗು ಚೆನ್ನಾಗಿರಬೇಕು, ಮನೆ ಮುಂದೆ ಪಾರ್ಕ್ ಇರಬೇಕು ಅಂತ. ನೋಡಿ, ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಈ ವಿಡಿಯೋನ ತೋರಿಸ್ತಾ ಇರೋಂಥದ್ದು. ಏನೋ ನಾನು ಸೈಟ್ ಪ್ರಪೋಸ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಫಾರ್ ಸೇಲ್ ಅಂತ. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಸೈಟ್. ನೀವು ಮುಂಬರೋ ದಿವಸಗಳೇ ಮನೆ ಕಟ್ಟಿದ್ರೆ ಮುಂದೆ ಪಾರ್ಕ್ ಇರುವಂಥದ್ದು, ಬಹಳ ವಿಶಾಲವಾಗಿರೋದು, ಬಹಳ ದೊಡ್ಡ ಪಾರ್ಕ್ ಇದು. ಸೊ ಏನು ಈ ಸೈಟು, ಏನು ಇಲ್ಲೇನಿದೆ ಅಂದರೆ, ಏನು ಈ ಸೈಟ್ಗಳಿದೆ ಅದರ ಮುಂಭಾಗದಲ್ಲಿ ಫುಲ್ಲು ಪಾರ್ಕ್ ಇರುವಂಥದ್ದು. ಇನ್ನೆಂದಿಗೂ ಸಹ ಇನ್ನೊಂದು ಮುಂಬರೋ ದಿವಸಗಳಿರ್ಬೋದು, ಯಾವತ್ತೇ ಆದ್ರೂ ಈ ಸೈಟ್ಗಳ ಮುಂದೆ ಅಥವಾ ನೀವು ಮನೆ ಕಟ್ಟಿದ್ರೆ, ನಿಮ್ಮ ಕನಸಿನ ಮನೆಯನ್ನು ಮೈಸೂರಲ್ಲಿ ಕಟ್ಕೋಬೇಕು, ಒಂದು ಒಳ್ಳೆ ಪಾರ್ಕ್ ಇರಬೇಕು, ಪಾರ್ಕ್ಲು ಸಹ ವೆಲ್ ಮೇಂಟೈನ್ಡ್ ಪಾರ್ಕ್ ಇರಬೇಕು ಅಂದರೆ ದಿಸ್ ಈಸ್ ಒನ್ ಆಫ್ ದಿ ಪ್ರಿಫರ್ಡ್ ಲೊಕೇಶನ್ಸ್ ಆಫ್ ಮೈಸೂರು, JP ನಗರ. ಬಹಳ ಹಳೆಯ ಲೇಔಟು. ಯಾಕೆ ನಾನು ಈ ಹಳೆಯ ಲೇಔಟು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ವೆನ್ ಇಟ್ ಕಮ್ಸ್ ಟು ದಿ ಬೇಸಿಕ್ ಅಮ್ಯುನಿಟೀಸಲ್ಲಿ ವಾಟ್ ಆಲ್ ಬಿ ಇನ್ಕ್ಲೂಡ್ ಅಂತಂದಾಗ, ನೀರು, ರೋಡು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು. ದೀಸ್ ಆರ್ ದ 4 to 5 ಕಾಂಪೊನೆಂಟ್ಸ್ ವಿಚ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ದಟ್ ವಿ ಲುಕ್ ಅಟ್ ಇನ್ ಟರ್ಮ್ಸ್ ಆಫ್, ಆರ್ ಎನಿಬಡಿ ಲುಕ್ಸ್ ಅಟ್ ಇನ್ ಟರ್ಮ್ಸ್ ಆಫ್ ಬೈಯಿಂಗ್ ಎ ಪ್ರಾಪರ್ಟಿ. ಮನೆ, ಸೈಟು ಯಾವುದೇ ತೊಗೊಳಕ್ಕೆ ಹೋದಾಗ ಬೇಸಿಕ್ ಕಮ್ಯುನಿಟೀಸ್ ಏರಿಯಾದಲ್ಲಿ ಏನಿದೆ ಅಂತ, ಇವೆಲ್ಲವೂ ಇದಕ್ಕೆ ಹೇಳಿದ್ದು. ಭಾಳ ಹಳೆಯ ಲೇಔಟ್ ಅಂತ. ಸರಿಸುಮಾರು 25ರಿಂದ 30 ವರ್ಷ ಹಳೆಯ ಲೇಔಟ್, ಇವಾಗ ಮಾಡಿರುವಂಥದ್ದಲ್ಲ. ಸೊ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಿರುವಂತಹ, ರಚಿಸಿರುವಂತಹ ಅಲಾಟೆಡ್ ಸೈಟ್ಗಳೇ ಇಲ್ಲಿರುವಂಥವು. ಸೊ ಮೂಲಭೂತ ಸೌಕರ್ಯಗಳು ಎಲ್ಲವೂ ಅಂದರೆ ನೋಡಿ, ಇವಾಗ ನೋಡ್ತಾ ಇದ್ದೀರಾ, ರೋಡ್ ಇದೆ, ಎಲೆಕ್ಟ್ರಿಸಿಟಿ, UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂದರೆ ಯಾವುದೇ ಥರ ಮನೆಯಿಂದ ಬರುವಂತಹ ಹೊರಹೋಗುವ ನೀರು ಎಲ್ಲೂ ಸಹ ಮೇಲೆ ಕಾಣಲ್ಲ, ಎಲ್ಲವೂ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಲ್ಲಿ ಎಕ್ಸಿಟ್ ಆಗುತ್ತೆ. ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಕಾರ್ಪೊರೇಷನ್ ವಾಟರ್ ಅಥವಾ ಗೌರ್ಮೆಂಟ್ ವಾಟರ್ ಸಪ್ಲೈ ಇದೆ, ಕಾವೇರಿ ಅಥವಾ ಕಬಿನಿ ವಾಟರ್ ಸಪ್ಲೈ ಸಿಗುತ್ತೆ. ಸೊ ನೀರಿನ ಸಮಸ್ಯೆ ಈ ಏರಿಯಾ, ಈ ಭಾಗದಲ್ಲಿ ಅಂದರೆ ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ ಮೈಸೂರು JP ನಗರದಲ್ಲಿ ಇಲ್ಲ. ಈ ವಿಡಿಯೋ ನೋಡ್ತಾ ಇದ್ದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ದೂರ ಇದೆ ಮೈಸೂರಲ್ಲಿ, ಇದರ ಈ ಮೂಲಭೂತ ಸೌಕರ್ಯಗಳು ಬಿಟ್ಟು ಏರಿಯಾದಲ್ಲಿ ಇನ್ನೇನೇನು ಅಮ್ಯುನಿಟೀಸ್ ಇದೆ ಅಂತಂದಾಗ, ನೋಡಿ ವೀಕ್ಷಕರೇ, ಮೈಸೂರು ಮಧ್ಯಭಾಗದಿಂದ ಅಂದರೆ ಇಫ್ ವಿ ಆರ್ ಡೈರೆಕ್ಟ್ಲಿ ಕನ್ಸಿಡ್ರಿಂಗ್ ಮೈಸೂರು ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ, ಸಯ್ಯಾಜಿರಾವ್ ರೋಡು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡ್ನ ಈ ಜಾಗಕ್ಕೆ ಸರಿಸುಮಾರು ನಾವು 8ರಿಂದ 9 ಕಿಲೋಮೀಟ್ರ್ ಒಳಗೆ ಇರೋದು. ಸೊ ನೆಕ್ಸ್ಟ್ ಮೂಲಭೂತ ಸೌಕರ್ಯಗಳು ಇನ್ಯಾವ್ಯಾವುದನ್ನು ಅಡಿಷ್ನಲ್ ಮೂಲಭೂತ ಸೌಕರ್ಯ, ಅಡಿಷ್ನಲ್ ಅಮ್ಯುನಿಟೀಸ್ ಯಾವ್ಯಾವುದು ಅಂತ ಹೇಳ್ತೀವಿ ಅಂತಂದರೆ, ಕಾಲೇಜ್ಗಳಿದೆಯಾ, ಸ್ವಿಮ್ಮಿಂಗ್ ಪೂಲ್ ಇದೆಯಾ ಸುತ್ತಮುತ್ತಲಲ್ಲಿ, ಜಿಮ್ನೇಷಿಯಮ್ಗಳಿದೆಯಾ, ಸ್ಕೂಲ್ಸು, ಕಾಲೇಜಸ್ಸು, ಶಾಪಿಂಗ್ ಸೆಂಟರ್ಗಳು, ಗ್ರಾಸರಿ ಶಾಪ್ಸು ಇವೆಲ್ಲವೂ ಇದೆಯಾ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಕನೆಕ್ಟಿವಿಟಿ 4G 5G, ಸ್ವಿಗ್ಗಿ, ಝೊಮ್ಯಾಟೊ ಆರ್ ದಿ ಅದರ್ ಎಕ್ಸ್ಟ್ರಾ ಅಡಿಷ್ನಲ್ ಆಕ್ಸೆಸರೀಸ್ ಆಫ್ ಬೈಯಿಂಗ್ ಎ ಪ್ರಾಪರ್ಟಿ ವೆನ್ ಯು ಆರ್ ಲುಕಿಂಗ್ ಟು ಬೈ ಎ ಪ್ರಾಪರ್ಟಿ. ಇವೆಲ್ಲವೂ ಇರುವಂಥದ್ದು. ನೀವು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಜಿಮ್ ಇರ್ಬೋದು, ಅಥವಾ ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟ್ರ್ಗಳು ಇವೆಲ್ಲವೂ ಇರುವಂತಹ ಭಾಳ ಹಳೆಯ ಲೇಔಟ್ ಅದ ಮೈಸೂರು JP ನಗರ, ರಿಂಗ್ ರೋಡ್ ಒಳಗಿರುವಂತಹ JP ನಗರ. ಇನ್ನೊಮ್ಮೆ ಹೇಳ್ತೀನಿ, ಇದು ಮೈಸೂರು ರಿಂಗ್ ರೋಡ್ ಒಳಗಿರುವಂತಹ JP ನಗರ. 40-60ಗೂ ಸ್ವಲ್ಪ ದೊಡ್ಡದು, 45/60, 2400 ಸ್ಕ್ವೇರ್ ಫೀಟ್ಗಿಂತ ಸ್ವಲ್ಪ ದೊಡ್ಡದಿರುವಂತಹ ನಾರ್ತ್ ಫೇಸಿಂಗ್ ಸೈಟ್ ಇದು. ಅಲಾಟೆಡ್ ಸೈಟು. ಮುಂಭಾಗದಲ್ಲಿ ನೀವು ನೋಡ್ತಾ ಇರುವಂಥದ್ದು ಪಾರ್ಕ್ ಇದೆ. ಅಂದರೆ ಏನು ನಾನು ಸೈಟ್ ಪ್ರಪೋಸ್ ಮಾಡ್ತಾ ಇದ್ದೀನಿ, ಸೈಟ್ ಸೇಲ್ಗಿದೆ ಅಂತ, ಅದರ ಮುಂಭಾಗದಲ್ಲಿ ನಿಮ್ಗೆ ತೋರಿಸ್ತಾ ಇರುವಂತಹ ವೆರಿ ಬ್ಯೂಟಿಫುಲ್, ವೆರಿ ವೆಲ್ ಮೇಂಟೈನ್ಡ್ ಪಾರ್ಕ್. ಸೊ ಮುಂಬರೋ ದಿವಸಗಳಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ರೇಟನ್ನು ಯೂಶ್ವಲಿ ನಾನು ಮೆನ್ಷನ್ ಮಾಡಿರ್ತೀನಿ, ಆ ಲೊಕೇಶನು ಸಹ ಹಾಕಿರ್ತೀನಿ. ಅಕಸ್ಮಾತ್ ನಾನು ರೇಟ್ ಹಾಕಿದ್ದು ಲೊಕೇಶನ್ ಹಾಕಿಲ್ಲ ಅಂದರೆ ಏನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ನನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿದ್ರೆ ನಾನು ಈ ಸೈಟ್ದು ಲೊಕೇಶನ್ನ ಕಳಿಸ್ಕೊಡ್ತೀನಿ. ನೀವು ತಾವಾಗೆ ಬಂದು ಈ ಸೈಟ್ನ ನೋಡಬಹುದು. ಅದಾದ ನಂತರ ಲೋನ್ಗೆ ಹೋಗಬೇಕು ಅಂದರೆ ಇದ್ರ ಮೇಲೆ ನಾನು ಸೈಟಿನ ಮೇಲೆ ನಾನು ಲೋನ್ ತೊಗೋಬೇಕು, ಲೋನ್ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸೈಟ್ల ಮೇಲೆ ಲೋನ್ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ, ತೊಂದರೆ ಇಲ್ಲ. ಆದರೆ
ಮನೆ ಕಟ್ಕೋಬೇಕು ಅಂತಿರೋರಿಗೆ ಸೈಟಿಗೆ ಸರಿಸುಮಾರು ನಿಮಗೆ 75% ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ಯು ಕ್ಯಾನ್ ಅವೈಲ್ ಲೋನ್ ಅಪ್ ಟು 75% ಆ್ಯಂಡ್ 25% ವಿಲ್ ಬಿ ಯರ್ ಕಾಂಟ್ರಿಬ್ಯೂಷನ್. ಅಂದರೆ ಶೇಕಡ 25% ನಿಮ್ಮ ಕಾಂಟ್ರಿಬ್ಯೂಷನ್ ಅಥವಾ ನಿಮ್ಮ ಡೌನ್ ಪೇಮೆಂಟ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಸೊ ಲೋನ್ ಆಗುತ್ತೆ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಬಿಲ್ಡಿಂಗ್ ಯುವರ್ ಡ್ರೀಮ್ ಹೋಮ್ ಆರ್ ಇನ್ವೆಸ್ಟಿಂಗ್. ಯಾಕಂದರೆ ಸೆಲೆಬಲ್ ಪಾಯಿಂಟ್ ಆಫ್ ವ್ಯೂಲಿ ನಾಳೆ ಇವತ್ತು ತೊಗೋತೀನಿ, ಎನಿಥಿಂಗ್ ದಟ್ ಯು ಬೈ ಶುಡ್ ಬಿ ಇನ್ ಎ ಮೋಡ್ ಆಫ್ ಸೇಲ್ ಅಂತಾರೆ. ಅಂದರೆ ತೊಗೊಂಡು ನಾಳೆ ಮಾರಲಿಕ್ಕೆ ಸಹಾಯ ಆಗುವಂಥ ಇರಬೇಕು, ಅನುಕೂಲತೆಗಳಿರಬೇಕು ಆ ಥರ. ಸೊ ನಾರ್ತ್ ಫೇಸಿಂಗ್ ಸೈಟ್ ಇದು 40-60ಗೂ ದೊಡ್ಡದಿದೆ. ಇದ್ರ ಮುಂಭಾಗದಲ್ಲಿರುವಂಥದ್ದು ವೆರಿ ವೆಲ್ ಬ್ಯೂಟಿಫುಲ್ ಮೇಂಟೈನ್ಡ್ ಪಾರ್ಕ್. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಲೊಕೇಶನು, ರೇಟು, ಡೀಟೇಲ್ಸು, ಬ್ಯಾಂಕ್ ಲೋನು, ಆಕ್ಸೆಸಿಬಿಲಿಟಿ, ಓನರ್ ಮೀಟಿಂಗು, ಡಾಕ್ಯುಮೆಂಟೇಷನು, ಫಾರ್ ಆಲ್ ದಿಸ್ ಇನ್ಫಾರ್ಮೇಷನ್ ಯು ಕ್ಯಾನ್ ಕಾಲ್ ಮೀ ಆರ್ ವಾಟ್ಸ್ಆ್ಯಪ್ ಮೀ. ನಾನು ಸುಪ್ರೀತ್ ಮೈಸೂರಿಂದ ಇನ್ನೊಮ್ಮೆ ಇನ್ನೊಂದು ಜಾಗ, ಇನ್ನೊಂದು ಲೊಕೇಶನ್, ಇನ್ನೊಂದು ಪ್ರಾಪರ್ಟಿ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೋಸ್ಕರ ಅಂತ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.